24ನೇ ತಾರೀಕು JPORS ಟೀಮಲ್ಲಿ ಅವನು ಮ್ಯಾಚ್ ಆಡೋಕ್ಕೆ ಬೀಚ್ನಳ್ಳಿಗೆ ಹೋಗ್ತಾನೆ. ಅವನು ಆಪೋಸಿಟು ನೇಳೆ ಪ್ರೀಮಿಯಂ ಲೀಗ್ ಅಂತ ಇನ್ನೊಂದು ಮ್ಯಾಚ್ ಇರುತ್ತೆ. ಅವನು ಸೋಲೋ ಅಂತ ಮ್ಯಾಚನ್ನ ಗೆಲ್ಲಿಸಿರ್ತಾನೆ. 4 ಬಾಲ್ಗೆ 20 ರನ್ ಹೊಡೆಯೋ ಸಾಧ್ಯತೆಯಲ್ಲಿ ಅವನು 3 ಸಿಕ್ಸು 1 2D ಹೊಡೆದು ಮ್ಯಾಚ್ ವಿನ್ ಮಾಡಿರ್ತಾರೆ. ಮ್ಯಾಚ್ ವಿನ್ ಆದ ನಂತರ ಅವರು ಒಂದು ಕಾವೇರಿ ನೀರಾವರಿ ನಿಗಮದ IB ಇರುತ್ತೆ ಸರ್, IB ಹತ್ರಕ್ಕೆ ಹೋಗ್ತಾರೆ. IB ಹತ್ರ ಹೋಗ್ಬಿಟ್ಟು ಅವರು ಒಂದು ಪಾರ್ಟಿ ಮಾಡೋದಕ್ಕೆಲ್ಲ ಹುಡುಗರು ಫ್ರೆಂಡ್ಸ್ ಎಲ್ಲ ಸೇರಿರ್ತಾರೆ. ಸೇರಿದಂಥ ಸಂದರ್ಭದಲ್ಲಿ ಅವ್ರ ಅಪ್ಪವರು ಮನೆಯವರು ಎಲ್ಲ ಫೋನ್ ಮಾಡಿದಾಗ ಅವ್ರ ಅಪ್ಪವರು ಫೋನ್ ಮಾಡಿರ್ತೀವಿ, ಮಿಸ್ ಕಾಲ್ ಆಗಿರುತ್ತೆ. ಪುನಃ ಇವನು ವಾಪಸ್ ಫೋನ್ ಮಾಡಿದಾನೆ ಅವ್ರ ಅಪ್ಪನಿಗೆ 8 ಗಂಟೆಯಲ್ಲಿ ಫೋನ್ ಮಾಡಿಬಿಟ್ಟು ನಾನು ಇಲ್ಲಿ ಈ ಥರ IBಲಿ ಫ್ರೆಂಡ್ಸ್ ಎಲ್ಲ ಪಾರ್ಟಿಲಿದ್ದೀವಿ, ನಾವು ಬರ್ತೀವಿ, ನಾವು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ ಅವನು. ಇವನು ಕರೆ ಮಾಡಿರೋದು ವಾಪಸ್ ಅವ್ರ ಅಪ್ಪನ ಮೊಬೈಲಲ್ಲಿ ರಿಸೀವ್ ಕಾಲ್ ಇರ್ತದೆ, ಅವನರಲ್ಲಿ ಔಟ್ ಗೋಯಿಂಗ್ ಕಾಲ್ ಇರಲ್ಲ, ಡಿಲೇಟ್ ಆಗಿರ್ತದೆ. ಅದನ್ನು ಡೀಟೇಲ್ಸ್ ಹೇಳಿ ಅಂತಾರೆ. ಸಬ್ ಇನ್ಸ್ಪೆಕ್ಟ್ರು 8:30 ಹೋಗಿದ್ದಾರೆ ಅಂತ ಅಂತರ್ಸಂತೆ ಸಬ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ಇವನು ಅಲ್ಲಿರೋ ಹುಡುಗರು ಹೇಳ್ತಾರೆ ನಮಗೆ 9ವರೆಗೆ ಈಚೆ ಹೋಗಿದ್ದಾನೆ ಅಂತ ಆ ಹುಡುಗರು ಹೇಳ್ತಾರೆ. ಬಟ್ ಎಷ್ಟು ಗಂಟೆಗೆ ಬಂದಿದ್ದಾನೆ ಏನೂ ಗೊತ್ತಿಲ್ಲ. 2 ಕಡೆ ಎಕ್ಸಾಕ್ಟಾಗಿ ರೋಡ್ಗೆ CC ಕ್ಯಾಮ್ರಾಗಳಿದ್ದಾವೆ. ರೋಡ್ಗೆ CC ಕ್ಯಾಮ್ರಾಗಳು ಇರೋವನ್ನ ಇವರು ಕೆಲವನ್ನ ಇವರು IB ಒಳಗೆ ಹೋಗಿರೋದನ್ನ ಒಂದು ಕ್ಯಾಮ್ರಾ ತೋರಿಸ್ತಾರೆ, IBಯಿಂದ ಎಕ್ಸಾಕ್ಟ್ ಆಗಿರೋದು ಒಂದು ಕ್ಯಾಮ್ರಾ ತೋರಿಸಲ್ಲ. ಒಂದು ಇಟ್ಕೆ ಫ್ಯಾಕ್ಟ್ರಿ ಇದೆ ಅಲ್ಲಿ, ಇಂಟರ್ಲಾಕ್ ಟೈಲ್ಸ್ದು, ಅಲ್ಲಿ 2 ಕ್ಯಾಮ್ರಾ ಇರ್ತವೆ. 2 ಕ್ಯಾಮ್ರಾದಲ್ಲಿ ನಾವು ತನಿಖೆ ಮಾಡಿದಾಗ ಪೊಲೀಸ್ ಗೋಪಾಲ್ ಅಂತರ್ಸಂತವ್ರು ನಮ್ಮ ಜೊತೆ ಬಂದಿರ್ತಾರೆ. ಅವರು ಫ್ಯಾಕ್ಟ್ರಿ ಓನರ್ಗೆ ಫೋನ್ ಮಾಡಿಬಿಟ್ಟು ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಕೇಳ್ತಾರೆ, ಸರ್ ಈ ಥರ ವೀಡಿಯೋ ಹಿಂಗಿದೆ, ಒಂದು ಬೈಕು ಇನ್ಸಿಡೆಂಟ್ ಆಗಿದೆ ಸರ್, ಇದನ್ನು ವೀಡಿಯೋ ಕೊಡಿ ಅಂತ ಕೇಳಿದಾಗ ಯಾರೋ ಲೋಕೇಶು ಯಾರಿಗೋ ಫೋನ್ ಮಾಡಿ ಕೇಳಿದಾಗ ಅವ್ರೇನು ಹೇಳ್ತಾರೆ, ಇದನ್ನು ನಾನು ಸ್ಕ್ರೀನ್ಶಾಟ್ ಆಗುತ್ತೆ, ಸ್ಟೋರೇಜ್ ಇಲ್ಲ, ಸ್ಕ್ರೀನ್ಶಾಟ್ ಮಾಡ್ಕೊಂಡು ನಾನು ರೆಕಾರ್ಡ್ ಮಾಡಿ ನಿಮಗೆ ಕಳಿಸ್ತೀನಿ ಅಂತ ನಮ್ಮ ಎದುರುಗಡೆ ಹೇಳ್ತಾರೆ. ಹೇಳಾದ್ಮೇಲೆ ಇವರು 3-4 ದಿವಸ ಬಿಟ್ಕೊಂಡು ಅವ್ರ ಹತ್ರ ಸ್ಟೋರೇಜ್ ಆಗಿಲ್ವಂತೆ, ಆ ರೆಕಾರ್ಡ್ ಸಿಕ್ಕಿಲ್ಲ ಅಂತಂದರು. ಸಬ್ ಇನ್ಸ್ಪೆಕ್ಟ್ರ್ ಕೇಳಿದ್ರೆ ಅದು ರೀಚಾರ್ಜೇ ಮಾಡಿಲ್ಲ ಅಂತಂದರು. ಪುನಃ ಅದನ್ನು ತನಿಖೆ ಮಾಡಿ ನಾವು ಕೇಳಿದಾಗ ಇಲ್ಲ, ಅದು ರನ್ನಿಂಗಲ್ಲಿದೆ, 3ನೇ ತಾರೀಕು ಮಾತ್ರ ಇದೆ, ಅವತ್ತು 24-25 ರೆಕಾರ್ಡ್ ಆಗಿರೋದು ಇಲ್ಲ, ಡಿಲೇಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಏನಾಗಿದೆ ಅವರು ನಮಗೆ ಅವರು ಬೈಕಲ್ಲಿ 9:30 ಸಮಯದಲ್ಲಿ IBಯಿಂದ ಹೊರಟಿದ್ದಾರೆ ಅಂತ ಅಲ್ಲಿರೋ ಹುಡುಗರು ಮಾಹಿತಿ ಕೊಟ್ಟಿದ್ದಾರೆ. ಈ ಬೈಕಲ್ಲಿ ಬಿದ್ದವ್ರೆ ಅಂತ ಕೆಲವರು ಹೇಳ್ತಾರೆ. ನಾವು ಸ್ಪಾಟ್ಗೆ ಹೋಗಿ ನೋಡಿರಲ್ಲ, ಫಸ್ಟು ನಾವು ಬೈಕಲ್ಲಿ ಬಿದ್ದಿದ್ದೇನೆ ಅಂದ್ಬಿಟ್ಟು ಅಲ್ಲಿ ಬೆಳಗ್ಗೆ ಲೊಕೇಶನ್ ಹಾಕೊಂಡು ಎಲ್ಲನೂ ಹೋಗಿ ಹುಡುಕಿದಾಗ ಆ ಜಾಗದಲ್ಲಿ ಒಂದು ಗುತ್ತಿಲಿ ಬಿದ್ದಿರ್ತಾನೆ. ಅಲ್ಲಿ ಏನು ಕಲ್ಲು ಬಂಡೆ ಇನ್ನೊಂದು ಏನೂ ಇರಲ್ಲ. ಆ ಥರ ಜಾಗದಲ್ಲಿ ಅವನು ಬಿದ್ದಿರೋ ಜಾಗ ಅಂತದ್ದು ಆಕ್ಸಿಡೆಂಟ್ ಅಲ್ಲ ಅಂತ ನಮ್ಗೆ ಅನಿಸಿಕೆ. ನಾವು ಫಸ್ಟ್ MLC ಮಾಡಿದಾಗ ಇದನ್ನು ಬೈಕಲ್ಲಿ ಬಿದ್ದಿದ್ದಾನೆ ಅಂತಲೇ ನಾವು ಬರ್ಸಿದ್ದು. ಆಮೇಲೆ ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಅದು ಆಕ್ಸಿಡೆಂಟ್ ಅಲ್ಲ, ಹಿಂದೆ ಕಲ್ಲೆಲ್ಲ ಎತ್ತಾಕಿರೋದು ಎಲ್ಲ ಗುರ್ತಿದ್ದಾವೆ. ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಬಂದು ನೋಡಿದ್ದಾರೆ. ಆ ಚಾರ್ಜಿಗೆ ಏಟಾಗಿರೋದು, ಕಲ್ಲೇಟ್ ಬಿದ್ದಿರೋದು, ಶೀಟಿಗೆ ಕಲ್ಲೇಟೆಲ್ಲ ಗುದ್ದಿರೋದು ಎಲ್ಲ ರೀತಿಯಲ್ಲಿ ಕಾಣ್ತಾ ಇದೆ ಸರ್. ನಮ್ಗೆ ಅನುಮಾನ ಬಂದು ಅದನ್ನು ಹೊಡೆದಾಕಿದ್ದಾರೆ ಅಂತಲೇ ನಾವು ಕಂಪ್ಲೇಂಟ್ ಕೊಟ್ಟು 24ನೇ ತಾರೀಕು ನೈಟ್ ಬಿದ್ದಿರೋ ಸರ್. ನಮಗೆ ಬೆಳಗ್ಗೆ ಗೊತ್ತಾಗಿದ್ದು 11-11:30 ಗೊತ್ತಾಗಿದ್ದು. ನೆಕ್ಸ್ಟ್ 25ನೇ ತಾರೀಕು ಪ್ರಜ್ಞೆ ಇತ್ತು ಸರ್, ಪ್ರಜ್ಞೆ ಇತ್ತು ಅಂದರೆ ಉಸಿರಾಡ್ತಿದ್ರು, ಪೇಷಂಟ್ ಕೋಮಾ. ಹಾಂ, ಯಾರು ಹೊಡೆದಾಕಿದ್ರು ಅಂತ ಅನುಮಾನ ಸರ್ ನಮಗೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದನ್ನು ಅಂತರ್ಸಂತೆ ಸಬ್ ಇನ್ಸ್ಪೆಕ್ಟ್ರು ಚಂದ್ರಸ್ ನಾಯ್ಕ್ ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಸರ್. ಅದು ಡೌಟ್ ಅಲ್ವ ಸರ್ ನಮಗೆ, ಅದು ಡೌಟ್ ಇದೆ. ಇಲ್ಲ ಇವ್ರೇನಾದ್ರು ಪಾರ್ಟಿ ಮಾಡ್ತಾ ಏನಾದ್ರು ಜಗಳ ಆಡಿರ್ಬೋದು ಅಂತ ಡೌಟ್ ಇದೆ. ಅದನ್ನು ಪೊಲೀಸವ್ರು ತನಿಖೆ ಮಾಡಿ ವರದಿ ಕೊಡ್ಬೇಕು ಸರ್. ಮೊದಲು ಒಂದ್ಸರಿ ಆ ಟೀಮ್ಗೂ ಅವ್ರಿಗೂ ಸ್ವಲ್ಪ ಘರ್ಷಣೆ ಇತ್ತು ಅನ್ನೋದು ಒಂದು ಮಾಹಿತಿ ಇತ್ತು. ಯಾರು ಹುಡುಗರು ಸರಿಯಾಗಿ ಹೇಳ್ತಾ ಇಲ್ಲ ಅದನ್ನು. ನಮ್ಗೆ ಹಂಗಾಗಿ ಈಗ ಅವನು 4 ಬಾಲ್ಗೆ 20 ರನ್ ಹೊಡೆದವನೇ ಅಂತಂದರೆ ಅದು ದೊಡ್ಡ ಸ್ಕೋರೆ. ಹಂಗಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ನಮ್ಮ ಅನಿಸಿಕೆ. ಹಾಂ, ಅಲ್ಲಿ ನಮ್ಮೂರು ಹುಡುಗ ಇವನು ಒಬ್ಬನೇ ಸರ್ ಇದ್ದಿದ್ದು ಅಲ್ಲಿ. ಸರ್ ನೇಳೆ ಪ್ರೀಮಿಯಂ ಲೀಗ್ ಅಂತ ಅವರೇ ಟೀಮ್ ಆರ್ಗನೈಸ್ ಮಾಡಿದ್ದು ಅವರೇ ಅಂತೆ, ಅವರೇ ಟೀಮ್ ನಡೆಸ್ತಿದ್ದು. ಆಮೇಲೆ ಈ ಸಬ್ ಇನ್ಸ್ಪೆಕ್ಟ್ರು ಇನ್ನೂ ಇವರು ಆ ಟೀಮು ಆರ್ಗನೈಸರ್ ಯಾರು, ಇವನ್ನ ಬೆಡ್ಡಿಂಗಲ್ಲಿ ಎಷ್ಟು ದುಡ್ಡಿಗೆ ಇವನ್ನ ತಗೊಂಡು ಆಡಿಸಿದ್ದಾರೆ ಮ್ಯಾಚು, ಅವರು ಯಾರು ಏನು ಅನ್ನೋದನ್ನೇ ಅವರು ಮಾಹಿತಿ ಹೇಳ್ತಾ ಇಲ್ಲ ಸರ್. ನೇಳೆ ಪ್ರೀಮಿಯಂ ಲೀಗ್ ಅಂತ ಇವ್ರು ಗೆದ್ದಿರೋದು, ಫೈನಲ್ಲು ಕ್ವಾಲಿಫೈಡ್ ಆಗಿರೋ ಮ್ಯಾಚು ಅವರೇ. ಅವಾಗೆಲ್ಲ ತುಂಬ ಚಿಕ್ಕ ಮಕ್ಕಳು ಸರ್, ಒಂದು 5 ವರ್ಷದ ಮಗು, ಒಂದು 7 ವರ್ಷದ ಮಗು. ಈಗ ಹೆಚ್ಚು ಕಡಿಮೆ ಬೃಂದಾವನ್ ಹಾಸ್ಪಿಟಲ್ 9-10 ಲಕ್ಷ ದುಡ್ಡು ಖರ್ಚು ಮಾಡಿದ್ರೆ ಅವ್ರ ಹತ್ರ ದುಡ್ಡು ಇಲ್ಲ. ಕೂಲಿ ಕೆಲಸ ಮಾಡೋದು.